ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ತಮಗೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದಲ್ಲಿರ್ತಕ್ಕಂಥ ಲಕ್ಷ್ಮೀ ಡೈರಿ ಫಾರ್ಮ್ದ ಒಂದು ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಈ ಫಾರ್ಮ್ನ ವಿಶೇಷತೆ ಏನಪ್ಪ ಅಂದ್ರೆ ಇದರ ಮಾಲೀಕರಾದಂಥ ವಿನಾಯಕ್ ಲೋಕ್ರೆ ಅವರು ಹರಿಯಾಣದ ರೋಟಕ್ ಜಿಲ್ಲಾ ಮತ್ತು ಹಿಸಾರ್ ಜಿಲ್ಲಾದಿಂದ ಸ್ವತಃ ಅವರೇ ಹೋಗಿ ಅಲ್ಲಿಯ ಎಮ್ಮೆಗಳನ್ನು ತಂದು ಇಲ್ಲಿ ತಮ್ಮ ಫಾರ್ಮ್ನಿಂದ ರೈತರಿಗೆ ಮಾರಾಟ ಮಾಡ್ತಾರೆ. ಈಗ 2 ದಿನದಿಂದ ಇವರು ಡೈರಿ ಫಾರ್ಮ್ಗೆ ಒಂದು ಲಾಟ್ ಬಂದೈತಿ. ಅಂದರೆ 10 ಎಮ್ಮೆಗಳು ಹರಿಯಾಣದಿಂದ ಬಂದವ. ಅವುಗಳನ್ನು ಅವರು ಈಗ ಸದ್ಯ ಮಾರಾಟಕ್ಕೆ ಲಭ್ಯ ಅದಾವು ಅಂತೇಳಿ ತಿಳಿಸ್ಯಾರ. ಇವರು ತಂದಂಥ 10 ಎಮ್ಮೆಗಳಲ್ಲಿ 2 ಹಲ್ಲಿನ 2 ಎಮ್ಮೆಗಳು ಅದಾವು, 4 ಹಲ್ಲಿನ 4 ಎಮ್ಮೆಗಳು ಅದಾವೆ, 8 ಹಲ್ಲಿನ 5 ಎಮ್ಮೆಗಳು ಮತ್ತು ಅದರ ಜೋಡಿ ಒಂದು ಚೊಚ್ಚಲ ಎಮ್ಮೆನೂ ಐತಿ. ಇವ್ರು ತರೋ ಎಮ್ಮೆಗಳು ಕರು ಹಾಕಿದ್ದವೇ ಇರ್ತಾವೆ. ಅದರ ಬಗ್ಗೆ ಇವರಲ್ಲಿ ಪ್ರಶ್ನೆ ಮಾಡಿದಾಗ ಇವರು ಸ್ವತಃ ಅಲ್ಲಿ ಅವುಗಳ ಹಾಲು ಇತ್ಯಾದಿಗಳನ್ನು ಖಾತ್ರಿಪಡಿಸ್ಕೊಂಡನ ಆಮೇಲೆ ವ್ಯವಹಾರ ಮಾಡಿಕೊಂಡು ಅವನ್ನ ಈ ಕಡೆ ಇವರು ಡೈರಿ ಫಾರ್ಮಿಗೆ ತರ್ತಾರಂತ. ಇವರಲ್ಲಿ 12 ಲೀಟ್ರ್ ಹಾಲು ಕೊಡ್ತಕ್ಕಂಥ ಎಮ್ಮೆಗಳಿಗೆ 1,15,000ದಿಂದ ರೇಟ್ ಶುರು ಆಕೈತಿ. ಹಾಗೆ 14 ಲೀಟ್ರ್ ಹಾಲು ಕೊಡ್ತಕ್ಕಂಥ ಎಮ್ಮೆಗಳು 1,40,000ದಿಂದ ಆರಂಭ ಆಗ್ತವೆ. 18 ಲೀಟ್ರ್ ಹಾಲು ಕೊಡ್ತಕ್ಕಂಥ ಎಮ್ಮೆಗಳು 1,60,000 ಮುಂದೆ ಇವರು ರೇಟ್ ನಿಗದಿ ಮಾಡಿ ಮಾರಾಟ ಮಾಡ್ತಾರೆ. ಈ ಹಾಲಿನ ಖಾತ್ರಿ ಬಗ್ಗೆ ನಾ ಅವರಲ್ಲಿ ಪ್ರಶ್ನೆ ಮಾಡಿದಾಗ ಅವರೊಂದು ಭಾಳ ಚಂದನ ಮಾತು ಹೇಳಿದರು. ತೊಗೊಳ್ತಕ್ಕಂಥ ರೈತರು ನಮ್ಮ ಡೈರಿ ಫಾರ್ಮ್ದೊಳಗೆ ಮೊದಲು ಬಂದು ಅವರು 1 ದಿನನೋ ಅಥವಾ 2 ದಿನನೋ 3 ದಿನನೋ ಆ ಹಾಲು ಹಿಂಡೋದು ನೋಡಿ ಹಾಲು ಎಷ್ಟು ಕೊಡ್ತಾವೆ ಅನ್ನೋದನ್ನು ನೋಡಿ ಆಮೇಲೆ ಅವರು ವ್ಯವಹಾರ ಮಾಡಿಕೊಂಡು ತಮ್ಮ ಮನೆಗೆ ಎಮ್ಮೆ ಒಯ್ಬೋದು ಅಂಥೇಳಿ ಇವರು ಒಂದು ಒಳ್ಳೆಯ ಅವಕಾಶವನ್ನು ಕೊಡ್ತಾರಂತ. ಇದು ಬೆಸ್ಟ್ ಇದೆ. ರೈತರಿಗೇನು ಯಾವುದೇ ರೀತಿ ಕಿರಿಕಿರಿ ಇರೋದಿಲ್ಲ. ಮೊದಲಿಗೆ ಅವು ಹಾಲು ಹಿಂಡೋದನ್ನು 1 ದಿನ 2 ದಿನ ಅವ್ರ ಡೈರಿ ಫಾರ್ಮ್ ಒಳಗನ್ನು ನೋಡಿ ಆಮೇಲೆ ರೈತರು ತಮ್ಮ ಮನೆಗೆ ಅವುಗಳನ್ನು ತರ್ಬೋದು. ಇದೊಂದು ಒಳ್ಳೆಯ ಅವಕಾಶನೇ ಅನ್ಬೋದು. ಪ್ರತಿ ರೈತರಿಗೆ ಹರಿಯಾಣಕ್ಕೆ ಹೋಗಿ ಎಮ್ಮೆ ತರೋಕ್ಕಾಗೋದಿಲ್ಲ. ಇವರು ಈಗ 1 ವರ್ಷದಿಂದ ಇದು ಹರಿಯಾಣದಿಂದ ಎಮ್ಮೆಗಳನ್ನು ತಂದು ಮಾರುವ ಒಂದು ಅನುಭವ ಇವರಲ್ಲಿ ಐತಿ. ಒಳ್ಳೆಯ ಒಂದು ಎಮ್ಮೆಗಳು ಇವರಲ್ಲಿ ಸಿಗ್ತಾವಂತ. ಈ ಮಾಂಜರಿ ಗ್ರಾಮ ಬೆಳಗಾವದಿಂದ 100 ಕಿಲೋಮೀಟ್ರ್ ದೂರ ಆಕೈತಿ. ಹಂಗೆ ಚಿಕ್ಕೋಡಿಯಿಂದ 10ರಿಂದ 12 ಕಿಲೋಮೀಟ್ರ್ ದೂರ ಆಕೈತಿ. ಅಂಕ್ಲಿ ಪಟ್ಟಣದಿಂದ 2 ಕಿಲೋಮೀಟ್ರ್ ದೂರ ಆಕೈತಿ. ಒಟ್ಟಾರೆ ಈ ಲಕ್ಷ್ಮೀ ಡೈರಿ ಫಾರ್ಮ್ ಮಾಂಜರಿ ಇದು ಹರಿಯಾಣದಿಂದ ತಂದಂಥ ಎಮ್ಮೆಗಳನ್ನು ಇಲ್ಲಿ ಮಾರ್ತಕ್ಕಂಥ ಒಳ್ಳೆಯ ಸ್ಥಳ ಅಂತೇಳಿ ಹೇಳ್ಬೋದು. ಆಸಕ್ತರು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಧನ್ಯವಾದಗಳು.